ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿಗೆ ಅಂದರೆ ಸಣ್ಣ ಶಾಪಿಂಗ್ ಹಾಗೆ ಇವತ್ತು ಹೋಗ್ತಿದ್ದೇನೆ. ಸೊ ಡ್ಯೂಟಿಯ ನಡುವಿನಲ್ಲಿ ಒಂದು ಸಣ್ಣ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ನನ್ನೊಟ್ಟಿಗೆ. ಹಾಗೆ ಮತ್ತೆ ಮೌಲ್ಯ ಟ್ಯೂಷನ್ಗೆ ಅವಳು ಬರೋದಿಲ್ಲ, ಅವಳನ್ನು ಇಲ್ಲಿ ಡ್ರಾಪ್ ಮಾಡಿ ನಾವು ಶಾಪಿಂಗ್ ಹೋಗುದು. ಶಾಪಿಂಗ್ ಅಂದರೆ ಒಂದು ಐಟಮ್ ಬೇಕಿತ್ತು ನನಗೆ. ಹಾಗೆ ತುಂಬ ದಿನದಿಂದ ಹೇಳ್ತಿದ್ದೇನೆ ಹಸ್ಬೆಂಡ್ ಹತ್ರ ತನ್ನಿ ಅಂತ, ಅವರಿಗೆ ಟೈಮೇ ಸಿಗ್ತಿರ್ಲಿಲ್ಲ. ಹಾಗೆ ಇವಾಗ ಹೋಗ್ತಿದ್ದೇನೆ. ಇವಾಗ ಅವರು ಡ್ಯೂಟಿ ಟೈಮಲ್ಲಿ ಮಿಡ್ಲಲ್ಲಿ ಫ್ರೀ ಮಾಡಿ ಬಂದಿದ್ದಾರೆ. ಸೊ ನನಗೆ ಹೋಗಿ ತರ್ಬೋದು, ಆದರೆ ನನಗೆ ಅಲ್ಲಿಂದ ಪುನಃ ಇಲ್ಲಿವರೆಗೆ ಆಟೋದಲ್ಲಿ ಬರಲಿಕ್ಕೆ ಪುನಃ ಎಕ್ಸ್ಟ್ರಾ ತುಂಬ ಚಾರ್ಜ್ ತಗೋತಾರೆ. ಹಾಗಾಗಿ ಸೊ ನೀವು ಫ್ರೀ ಇರುವಾಗ ಒಮ್ಮೆ ನನಗೆ ಟೈಮ್ ಬನ್ನಿ ಅಂತ ಹೇಳಿದ್ದೇನೆ. ಹಾಗೆ ಇವತ್ತು ಲಂಚಿಗೆ ಬಂದವರಿಗೆ ಹೋಗಿ ತರುವ ಅಂತ. ಸೊ ಏನಂದರೆ ಕಿಚನ್ನಿಗೆ ಬೇಕಾದ ಒಂದು ಐಟಮು. ಸೊ ಹಾಗೆ ಹೋಗ್ತಿದ್ದೇವೆ. ಇದು ಬಾಕ್ಸ್ ನೋಡಿ ಅಂತ, ಇದು ಬಾಕ್ಸ್ ನಾಡ್ದು ದೊಡ್ಡ ಮ್ಯಾಚ್ ಉಂಟು, ವರ್ಲ್ಡ್ ಕಪ್ ಮ್ಯಾಚ್. ಇವರದ್ದು ಫ್ರೆಂಡ್ಸ್, ಇವರದ್ದು ಗ್ರೂಪ್ ಉಂಟು, ದೊಡ್ಡ ಟೀಮು, ಅವರದ್ದು ಮ್ಯಾಚ್ ಇದೆ. ಹಾಗೆ ಟ್ರೋಫಿ ತಂದು ಗಾಡಿಯಲ್ಲಿ ಇಟ್ಟಿದ್ದಾರೆ. ಹಾಗೆ ಸೊ ನಾಡ್ದು ಸಂಡೇ ಟ್ರೋಫಿ ಅಥವಾ ಟ್ರೋಫಿ ಬೇಕಾದ ಸೊ ಅದು ಟ್ರೋಫಿ. ಮಲ್ಲ ಟ್ರೋಫಿ ಏತ್ ಟ್ರೋಫಿ ಉಂಟು ಇದು ರೆಡ್. ಸೊ ನಾಡ್ದು ಆದರೆ ಅದನ್ನು ಸಹ ಲಾಗ್ ಮಾಡ್ತೇನೆ ಕ್ರಿಕೆಟ್ ಇದು. ಹಾಗೆ ಎಲ್ಲ ರೆಡಿ ಆಗ್ತಾ ಉಂಟು ಅವರದ್ದು ಪ್ರಿಪರೇಷನ್ ಎಲ್ಲ ಕ್ರಿಕೆಟ್ ಇದು. ಸೊ ನಮಗೆ ಸಹ ಟೀ ಶರ್ಟ್ ಎಲ್ಲ ತಂದಿದ್ದಾರೆ, ಹಾಕಿ ಬನ್ನಿ ಅಂತ. ಗಾಡಿ ಪಾಡು ಇಂಚ ಸೈಡ್ ಸಪ್ಪಿಯಾ ಸೈಡ್ ಟ್ರೋಫಿ ಉಂಟ ಅಣ್ಣ ಹಾಕೋಣ ಗಾಡಿ ಜೊತೆ. ಮೌಲ್ಯ ಟ್ಯೂಷನಿಗೆ ಹೋದ್ಲು, ಅವಳಿಗೆ 4 ಗಂಟೆವರೆಗೆ ಇನ್ನು ಟ್ಯೂಷನ್ ಇದೆ. ಸೊ ಎಕ್ಸಾಮ್ ಅಲ್ಲ, ಮಧ್ಯಾಹ್ನನೇ ಬರ್ತಾಳೆ ಮನೆಗೆ. ಹಾಗೆ 2 ಗಂಟೆಗೆ ಟ್ಯೂಷನ್ ಸ್ಟಾರ್ಟ್ ಆಗ್ತದೆ. ಟ್ಯೂಷನ್ 4 ಗಂಟೆವರೆಗೆ. ಓಕೆ, ಇಲ್ಲಿ ರೋಡಲ್ಲಿ ಎಲ್ಲ ದಸರಾ ಪ್ರಿಪರೇಷನ್ ಎಲ್ಲ ನಡೀತಾ ಉಂಟು. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನು ದಸರಾ ಸ್ಟಾರ್ಟ್ ಆಗ್ತದೆ ಅಲ್ಲ. ಹಾಗೆ ಕುದ್ರೋಳಿ ಮಂಗಳೂರು ದಸರಾ ಅಂದರೆ ತುಂಬ ಗ್ರ್ಯಾಂಡ್. ಹಾಗಾಗಿ ತುಂಬ ದೂರದಿಂದ ತುಂಬ ಲೈಟಿಂಗ್ಸ್ ಇರುತ್ತೆ ರೋಡಲ್ಲಿ ಎಲ್ಲ. ಇನ್ನು ನೈಟ್ ಬಂದು ನೋಡೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಸೊ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ಆದಮೇಲೆ ನೋಡಿ ಫುಲ್ ಲೈಟಿಂಗ್ಸ್ ಆಗ್ತಾ ಇದ್ದಾರೆ. ಹಾಗೆ ಬ್ಯಾನರ್ ಪೋಸ್ಟರ್ ಎಲ್ಲ ತುಂಬ ಹಾಕಿದ್ದಾರೆ, ನೋಡೋಕ್ಕೇ ಖುಷಿ ಆಗುತ್ತೆ. ಸೊ ದಸರಾ ಬರೋದಂದ್ರೆ ಖುಷಿ ಆಗ್ತಾ ಉಂಟು. ಓಕೆ, ಫೈನಲ್ ಸ್ವಲ್ಪ ಬಂದರ್ ಸೈಡೆಲ್ಲ ಓದಿ ನೋಡಿದ್ವಿ, ನಮಗೆ ಸರಿಯಾಗಲಿಲ್ಲ, ಸ್ವಲ್ಪ ಸಣ್ಣದು ಬೇಕಿತ್ತು. ಹಾಗೆ ಒಂದು ಮಾರ್ಕೆಟ್ ಹತ್ರ ಬಂದ್ವಿ. ಸೊ ಒಂದು ಫೈನಲ್ ಒಂದು ತೊಗೊಂಡ್ವಿ ಸಣ್ಣದು. ಅಂದರೆ ನನಗೆ ಒಂದು ಕಿಚನ್ಗೆ ಒಂದು ಅರ್ಜೆಂಟ್ ಇದು ಬೇಕಿತ್ತು, ಅಂದರೆ ಪ್ಲೇಟ್ಸ್ ಎಲ್ಲ ಇಡಲಿಕ್ಕೆ, ಗ್ಲಾಸ್ ಎಲ್ಲ. ಹಾಗೆ ಮತ್ತು ಇಲ್ಲಿ ಒಂದು ಶಾಪ್ ಹೆಸರು ನೋಡಲಿಲ್ಲ ನಾನು, ಹಾಗೆ ಇಲ್ಲಿ ಒಂದು ತೊಗೊಂಡೆ. ಸೊ ಇದಕ್ಕೆ 1700 ಅಂದರು. ಸೊ ಸಣ್ಣದು ನೋಡಿ ಎಷ್ಟು ಕಾಸ್ಟ್ಲಿ ಇದೆ ಇದಕ್ಕೆ. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡದಕ್ಕೆ 3000 ರುಪೀಸ್. ಹಾಗೆ ಒಂದು ತೊಗೊಂಡ್ವಿ. ಅಂದರೆ ಇದಕ್ಕೆ ತುಂಬ ಕಾಸ್ಟ್ಲಿ ಆಯ್ತು ಅಂದ್ಕೊಂಡೆ, ಆದರೂ ಬೇಕಲ್ಲ, ತುಂಬ ದೊಡ್ಡ ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಸೊ ನಾವಿರೋದೇ ರೆಂಟೆಡ್ ಹೌಸು, ಸುಮ್ಮನೆ ಎಲ್ಲ ತೊಗೊಂಡು ಯಾಕೆ ಹಾಕೋದಂತ. ನಿಜವಾಗ್ಲೂ ಇದು ಬೇಡ ಇತ್ತು, ಬಟ್ ನಮ್ಗೆ ಇಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಲ್ಲ, ರ್ಯಾಕ್ ಅಂದರೆ ಅದೆಲ್ಲ. ಹಾಗೆ ನಾನು ಇದೊಂದು ಪ್ಲೇಟ್ಗೋಸ್ಕರ ಇಡಲಿಕ್ಕೆಲ್ಲ ಸ್ವಲ್ಪ ನೀಟ್ ಕಾಣ್ತದಲ್ಲ ಅಂತ ತೊಗೊಂಡೆ. ಮತ್ತು ಅದರ ಎದುರುಗಡೆನೇ ಒಂದು ಶಾಪ್ ಇತ್ತು, ಅಲ್ಲಿ ಮಕ್ಕಳ ಬಟ್ಟೆಗೆಲ್ಲ ತುಂಬ ಚೀಪ್ ಕಮ್ಮಿಗಿತ್ತು. ಸೊ ಹಸ್ಬೆಂಡ್ ಹೋಗೋಣ ಅಲ್ಲಿ ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿದರು, ಏನೋ ಗೊತ್ತಿಲ್ಲ. ಸೊ ಅವರು ಶಾಪಿಂಗ್ ಮಾಡೋದಂದರೆ ಸ್ವಲ್ಪ
ಅದರಲ್ಲಿ ಎಲ್ಲ ಇಲ್ಲ. ನಾನು ಅದರ ಶಾಪಿಂಗಲ್ಲಿ ಒಂದು ನಂಬರ್. ಅವರಿಗೆ ಏನು ಅನಿಸಿತ ಗೊತ್ತಿಲ್ಲ ತಗೊಳ್ಳುವ ಅಂತ. ಸೊ ನಾನು ರೆಡಿ ಇದ್ದೆ. ಹಾಗೆ ಮಕ್ಕಳಿಗೆ ಸ್ವಲ್ಪ ಅಂದರೆ ದಿತ್ತನಿಗೆ ಸಹ ಅಷ್ಟು ತಗೊಳ್ಳಿಲ್ಲ, ಮೌಲ್ಯನಿಗೆಲ್ಲ ಬೇಕಾಗೋದು ಜಾಸ್ತಿ. ಅವಳು ಟ್ಯೂಷನ್ಗೆ ಎಲ್ಲ ಹೋಗ್ತಾ ಇರ್ತಾಳೆ, ಅವಳಿಗೆ ಬಟ್ಟೆ ಎಲ್ಲ ಜಾಸ್ತಿ ಬೇಕಾಗ್ತದೆ ಅಂತ ಅವಳಿಗೊಂದು ಪ್ಯಾಂಟ್ ತೊಗೊಂಡಷ್ಟೇ ಮನೆಗೆ ಹಾಕಲಿಕ್ಕೆ ಎಲ್ಲ. ಸೊ 100 ರುಪೀಸಿಗೆ, ಒಂದು 100 ರೂಪಾಯಿಗೆ ಒಂದು ಪ್ಯಾಂಟ್, ಸ್ವಲ್ಪ ಕಮ್ಮಿ ಅಂತ ಇತ್ತು, ಕಮ್ಮಿ ಇಲ್ಲಿ. ಸೊ 50 ರುಪೀಸಿಂದ ಇತ್ತು. ಹಾಗೆ ಇಲ್ಲಿ ತೊಗೊಂಡೆ. ಸೊ ತೊಗೊಂಡು ಈಗ ರಿಟರ್ನ್ ಮನೆಗೆ ಬರ್ತಿದ್ದೇವೆ. ರಿಟರ್ನ್ ಮನೆಗೆ ಬರುವಾಗ ನಮ್ಮದು ಆಲ್ರೆಡಿ 4 ಗಂಟೆವರೆಗೆ ಆಗಿದೆ, ಅಂದರೆ 3:15 ಆಗಿದೆ. ಸೊ ಬರುವಾಗ ಮೌಲ್ಯ ನಾನು ಕರ್ಕೊಂಡು ಬಂದೆ ಟ್ಯೂಷನಿಂದ, ಯಾಕೆಂದರೆ ಸ್ವಲ್ಪ ಬೇಗನೆ ಕರ್ಕೊಂಡು ಬಂದ್ವಿ, ಅಂದರೆ ಪುನಃ ಹೋಗಬೇಕಲ್ಲ ಅವಳನ್ನು ಟ್ಯೂಷನ್ನಿಗೆ ಕರ್ಕೊಂಡು ಬರಲಿಕ್ಕೆ. ಹಾಗಾಗಿ ಬರುವ ರೋಡಲ್ಲಿ ಅವಳನ್ನು ಸಹ ಪಿಕ್ ಮಾಡಿ ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ಪುನಃ ರಿಟರ್ನ್ ಸಣ್ಣ ಶಾಪಿಂಗ್ ಇತ್ತು. ಏನಂದರೆ ಇವಳ ಫ್ರೆಂಡಿದು, ಕ್ಲಾಸ್ಮೇಟಿದು ಬರ್ತ್ಡೇ ಅಂತೆ. ಸೊ ಹಾಗಾಗಿ ಅವಳು ಕರೆದಿದ್ಲು ಮನೆಗೆ ಬಾ ಅಂತ, 7 o'clock ನೈಟ್ ಬರಬೇಕಂತ. ನಾನು ಸಹ ಸ್ಕೂಲಿಗೆ ಕರ್ಕೊಂಡು ಹೋಗಲಿಕ್ಕೆ ಬರುವಾಗ ನನ್ನ ಹತ್ರ ಸಹ ಹೇಳಿದ್ಲು, ಪ್ಲೀಸ್ ಅವಳನ್ನು ಬಿಡಿ ಅಂತ ಬರ್ತ್ಡೇಗೆ. ಸೊ ಹಾಗಾಗಿ ಹೋಗುವಾಗ ಏನಾದರೂ ಕೊಡಬೇಕಲ್ಲ ಅವಳಿಗೆ, ಹಾಗಾಗಿ ಏನು ಕೊಡೋದು ಅಂತ ಥಿಂಕ್ ಮಾಡ್ತಿದ್ಲು. ಹಾಗೆ ನಾವು ಫ್ಯಾನ್ಸಿಗೆ ಬಂದ್ವಿ. ಸೊ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ ಆಗೋದಿದ್ದು ರಬ್ಬರ್ ಬ್ಯಾಂಡ್, ಕೆಲವು ಆರ್ನಮೆಂಟ್ಸ್ ಎಲ್ಲ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಅದನ್ನು ತೊಗೊಳ್ಳಿಕ್ಕೆ ಅಂತ ಬಂದ್ವಿ. ಅವಳಿಗೆ ರಬ್ಬರ್ ಬ್ಯಾಂಡ್, ಕ್ಲಿಪ್ಸ್ ಹಾಗೆ ಸ್ಟಿಕ್ಕರ್ಸ್ ಎಲ್ಲ ನೋಡ್ತಾ ಇದ್ಲು. ಸೊ ಸ್ವಲ್ಪ ಅದನ್ನೇ ಚೂಸ್ ಮಾಡಿ ತೊಗೊಳ್ತಾ ಇದ್ದಾಳೆ ಈಗ ಮೌಲ್ಯ, ಏನು ತೊಗೊಳ್ಳೋದಂತ ಇಲ್ಲಿ ಒಂದೊಂದು ರಬ್ಬರ್ ಬ್ಯಾಂಡ್, ಕ್ಲಿಪ್ಸ್ ಹಾಗೆ ಸ್ಟಿಕ್ಕರ್ಸ್ ಎಲ್ಲ ಅವಳು ತೊಗೊಳ್ತಾ ಇದ್ದಾಳೆ. ರಪ್ಪ ಬ್ಲ್ಯಾಕ್ ಕಲರ್ದು ತೊಂದು ಆ ಕಲರಿಗ ಬ್ಲ್ಯಾಕ್ ಕಲರ್ದು కొంచెం ಒಂದು ಗೊತ್ತೊಂದು ಮಿಕ್ಸ್ ಕಲರ್ ఉండదు, కొంచెం బ్లాక్ దొరుకుతుంది. ఆ తవ్వని చూపాడు కలర్ పంత రెండు కొత్త అది వచ్చా నా ಮೂಲು ఉండదు ಇಂಚಿನప్పుడు ಈ ಥರದ್ದು ಬೇಡ, ಇದು ಮೇಡಮ್ ಈ ಕಲರ್ ಇದು ಬೇಡ. ಯಾವ ಇಂಚವ ಸಣ್ಣ ಹುಡುಗಿಗೆ ಅப்புறம் వచ్చి ఇవని చెప్పాడట అతను. ಅದರಲ್ಲಿ ಅದೊಂದು ಕೊಡಿ చెప్పాడట. వచ్చావు కరెక్ట్లా ಅಷ್ಟೇ 140. ಇದಾ ఇంకొంచెం చెప్పాడా కప్పు ಅದು ಬೇರೆ ಉಂಟು, ಅದರಲ್ಲಿ ಬೇರೆ ಉಂಟು, ಬೇರೆ ಬೇರೆ ಇದು ಆಗುದು ಬರ್ದಿದೆ ಅದರಲ್ಲಿ. ಬರ್ತ್ಡೇ ಬರುತ್ತೆ ಕಪ್ಪ. ಹಾಂ ಗಿಫ್ಟ್ ಯಾಕೆ ಮಾಡ ಮೇಡಮ್ ಇಲ್ಲ ಮಮ್ಮಿ ಎಲ್ಲ ಒಂದೇ ಬಾಕ್ಸಲ್ಲಿ ಒಟ್ಟಿಗೆ ಆಗೋದು. ಹಾಂ ಒಟ್ಟಿಗೆ ಆಗಿ ಬೇರೆ ಕೊಡಿ. ಓಕೆ, ಇವತ್ತಿನ ಶಾಪಿಂಗ್ ಲಾಗ್ ನೋಡಿದ್ರಲ್ಲ. ಸೊ ಇವತ್ತು ಮಧ್ಯಾಹ್ನ ನಂತರ ನನಗೆ ಇದೇ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವಾಗ ಇನ್ನು ಮೌಲ್ಯನನ್ನು ಸಹ ಡ್ರಾಪ್ ಮಾಡಬೇಕು ಅವಳ ಫ್ರೆಂಡ್ ಮನೆಗೆ ಹೋಗಿ ಹೊರಡಿ ಎಲ್ಲ.
ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್.